ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 3 ದಿನಗಳಿಂದ ಅವರ ಆರೋಗ್ಯದಲ್ಲಿ ವಿಪರೀತ ಏರುಪೇರು ಕಂಡು ಬಂದಿತ್ತು. ಶ್ವಾಸಕೋಶದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಮಾಜಿ ಪ್ರಧಾನಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರು. ಈಗ ಅವರ ಹೆಲ್ತ್ ಕಂಡೀಷನ್ ಸ್ಟೇಬಲ್ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚೆನ್ನಮ್ಮಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಶ್ವಾಸಕೋಶ ಸೋಂಕು ಮತ್ತು ರಕ್ತದ ಒತ್ತಡ ಹಿನ್ನೆಲೆಯಲ್ಲಿ ಇದೆರಡಕ್ಕೆ ಟ್ರೀಟ್ಮೆಂಟ್ ಅನ್ನು ಕೊಡೋ ಕೆಲಸ ಆಗ್ತಾ ಇದೆ. ಬೆಳಗ್ಗೆ 10 ಗಂಟೆ ನಂತರ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ 3 ದಿನಗಳಿಂದ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇತ್ತು. ದೇವೇಗೌಡರ ಕುಟುಂಬ ಮತ್ತು ಅನೇಕ ರಾಜಕೀಯ ಪಕ್ಷಗಳಿಗೆ ಸೇರಿದಂತಹ ನಾಯಕರು ನಿನ್ನೆ ಕೂಡ ಭೇಟಿ ಕೊಟ್ಟು ಆರೋಗ್ಯವನ್ನ ವಿಚಾರಿಸೋ ಕೆಲಸವನ್ನ ಮಾಡಿದ್ರು. ವಯೋಸಹಜ ಸಮಸ್ಯೆಗಳ ಪೈಕಿ ಶ್ವಾಸಕೋಶದ ಸಮಸ್ಯೆ ಕೂಡ ಸೃಷ್ಟಿಯಾಗುತ್ತೆ ಸಾಮಾನ್ಯವಾಗಿ 80 ವರ್ಷ ದಾಟಿದವರಲ್ಲಿ. ಸೊ ಈಗ ಚೆನ್ನಮ್ಮ ಅವರು ಕೂಡ ಅಂಥದ್ದೇ ಒಂದು ಲಂಗ್ ಇನ್ಫೆಕ್ಷನ್ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. ಅವರ ಬಾಡಿ ಟ್ರೀಟ್ಮೆಂಟ್ಗೆ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಿದೆ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇರುವಂತಹ ವೈದ್ಯರು ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸ್ಟೇಬಲ್ ಇದೆ ಕಂಡೀಷನು ಅಂತ. ಫಸ್ಟು ಬಾಡಿಯನ್ನು ಸ್ಟೇಬಲ್ಗೆ ತಂದು ನಂತರ ಟ್ರೀಟ್ಮೆಂಟನ್ನು ಮುಂದುವರಿಸೋದೆ ಸಾಮಾನ್ಯವಾಗಿ ವೈದ್ಯರಿಗೆ ಯಾವುದೇ ಟ್ರೀಟ್ಮೆಂಟ್ನಲ್ಲಿ ಇರುವಂತಹ ದೊಡ್ಡ ಸವಾಲು. ನಾವು ಟ್ರೀಟ್ಮೆಂಟನ್ನು ಚೆನ್ನಾಗಿ ಕೊಡ್ತಾ ಇದ್ದೀವಿ, ನಿಗಾ ಇಟ್ಟಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಕಂಡೀಷನ್ ಸ್ಟೇಬಲ್ ಇದೆ. ನಿನ್ನೆ ರಾತ್ರಿ ಕೂಡ ಎಚ್ ಡಿ ದೇವೇಗೌಡರು, ಕುಮಾರಸ್ವಾಮಿ ಆದಿಯಾಗಿ ಅವರ ಫ್ಯಾಮಿಲಿಯವರೆಲ್ಲ ಬಂದರು. ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟರು. ಡೀಟೇಲ್ಸನ್ನು ಹೇಳ್ತೀವಿ ಅದ್ರ ಬಗ್ಗೆ. ಮಣಿಪಾಲ ಆಸ್ಪತ್ರೆಗೆ ನಿನ್ನೆ ರಾತ್ರಿ ಭೇಟಿ ಕೊಟ್ಟಿತ್ತು ಕುಟುಂಬಸ್ಥರು. ಚೆನ್ನಮ್ಮ ಆರೋಗ್ಯವನ್ನ ಎಚ್ ಡಿ ಕೆ ಮತ್ತು ರೇವಣ್ಣ ಇಬ್ಬರು ಪುತ್ರರು ಮತ್ತು ಪತಿ ಬಂದು ವಿಚಾರಿಸಿದ್ರು. ಆರೋಗ್ಯ ಸ್ಥಿತಿಗೆ ಮಾತಾಡಬೇಕಾದ್ರೆ ಸಹಜವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಭಾವುಕರಾದರು. ಪತ್ನಿಯ ಆರೋಗ್ಯ ಚಿಂತೆಗೀಡು ಮಾಡಿದೆ ದೇವೇಗೌಡರನ್ನು ಕೂಡ. ಅವರು ಕೂಡ ಏನೂ ವರಿ ಮಾಡೋಂಥದ್ದಿಲ್ಲ, ಎಲ್ಲ ಚೆನ್ನಾಗಿ ಆಗ್ತಾ ಇದೆ, ಅವ್ರು ಶೀಘ್ರದಲ್ಲೇ ಡಿಸ್ಚಾರ್ಜ್ ಆಗ್ತಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಹಿರಿಜೀವ ದಶಕಗಳ ಕಾಲ ಸಂಗಾತಿಯಾಗಿದ್ರು, ಹೀಗೆ ಆಸ್ಪತ್ರೆಯಲ್ಲಿ ಇದ್ದಾರೆ ಅಂದಾಗ ಅವ್ರಿಗೂ ಸ್ವಲ್ಪ ಮಟ್ಟಿಗೆ ಚಿಂತೆ ಅಂತೂ ಕಾಡುತ್ತೆ. ಬಟ್ ಚಿಂತೆ ಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ದಿನ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟರ್ಗಳು ಉತ್ತಮವಾದ ರೀತಿಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಮೊದಲಿಂದಲೂ ವೈದ್ಯರ ಒಂದು ಚಿಕಿತ್ಸೆಗಳಿದ್ದರು. ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ. ಆ ದೇವರೇ ಅವರಿಗೆ ಎಲ್ಲ ರೀತಿ ಮತ್ತೆ ಪುನಃ ಇಂಥ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ ಅವ್ರು ನಂಬಿರ್ತಕ್ಕಂಥ ದೇವರು ಕೊಟ್ಕೊಂಡು ಬಂದಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆ್ಯಸಿಡ್ನ ಅಟ್ಯಾಕ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಗೆಲ್ಲ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನಿದೆ, ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲ ರೀತಿಯ ಬುಧವಾರದಿಂದ ಸ್ವಲ್ಪ ಉಸಿರಾಟದ ಸಮಸ್ಯೆ ಇದೆ ಅಂತೇಳಿ ಬುಧವಾರ ಇಲ್ಲಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದೆ. ನಾನು ಮೊನ್ನೆ ನಿನ್ನೆ ಇವತ್ತು ಕೂಡ ಬಂದಿದ್ದೇನೆ. ಉಸಿರಾಟದ ಒಂದು ಸಮಸ್ಯೆನ ಬಗೆಹರಿಸಲಿಕ್ಕೆ ಬಾಕಿ ತೊಂದರೆ ಏನಿಲ್ಲ. ಬ್ಲಡ್ ಪ್ರೆಷರ್ ಚೆನ್ನಾಗಿದೆ, ಬ್ಲಡ್ ಶುಗರು ಅದೆಲ್ಲ ಏನು ತೊಂದರೆ ಇಲ್ಲ. ಕಿಡ್ನಿ ಮತ್ತೊಂದು ಹಾರ್ಟ್ದು ಎಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಓನ್ಲಿ ಲಂಗ್ಸಲ್ಲೇ ಉಸಿರಾಟ ಪ್ರಾಬ್ಲಮ್ ಇದೆ. ಅದನ್ನು ತಜ್ಞರು ಡೀಟೇಲ್ಸ್ ಕೊಡ್ತಾರೆ ಮಾದೇಶ್. ಹೆಲ್ತ್ ರಿಲೇಟೆಡ್ ಏನೇನು ಮಾಹಿತಿಗಳಿಗೆ ಲೇಟೆಸ್ಟ್ ಅಪ್ಡೇಟ್ ಮೂಲಕ ಗೊತ್ತಾಗ್ತಾ ಇದೆ, ಮತ್ತು ಇವತ್ತು ಆಸ್ಪತ್ರೆಗೆ ಯಾರ್ಯಾರು ಭೇಟಿ ಕೊಟ್ಟಿದ್ದಾರೆ, ಕೊಡೋ ಸಾಧ್ಯತೆ ಎಷ್ಟು, ನಿನ್ನೆ ರಾತ್ರಿ ತನಕ ಇದ್ದವರು ಯಾರ್ಯಾರು? ಮಮತಾ, ಈಗ ಅವರ ಪುತ್ರಿಯರು ಅಂದರೆ ಚೆನ್ನಮ್ಮನವರ ಪುತ್ರಿಯರು ಆಸ್ಪತ್ರೆಯಲ್ಲೇ ಇದ್ದಾರೆ. ಅವರ ಆರೈಕೆಯನ್ನು ಮಾಡ್ತಾ ಇರುವಂಥದ್ದು. ಜೊತೆಗೆ ಭವಾನಿ ರೇವಣ್ಣವರು ಕೂಡ ರಾತ್ರಿ ಇಲ್ಲೇ ಕಳೆದಿದ್ದಾರೆ. ಬೆಳಗ್ಗೆ ಅವರು
ಮನೆಗೆ ಹೋಗಿರುವಂಥದ್ದು. ರಾತ್ರಿ ಕುಮಾರಸ್ವಾಮಿ ಅವರು ಹಾಗೆ ರೇವಣ್ಣ ಜೊತೆಗೆ ದೇವೇಗೌಡರು 3 ಜನ ಕೂಡ ಆಸ್ಪತ್ರೆಯಲ್ಲಿದ್ದರು. ಆರೋಗ್ಯ ವಿಚಾರಿಸಿಕೊಂಡು ವೈದ್ಯರ ಹತ್ರ ಮಾತಾಡಿ ಅವರೆಲ್ಲರೂ ಕೂಡ ವಾಪಸ್ ಹೋಗಿದ್ದಾರೆ. ಈಗ ಸದ್ಯಕ್ಕೆ ಇನ್ನೂ ಕೂಡ ಯಾರೂ ಬಂದಿಲ್ಲ. 11 ಗಂಟೆಯ ನಂತರ HD ಕುಮಾರಸ್ವಾಮಿ ಅವರು ಬರುವಂಥ ಸಾಧ್ಯತೆ ಇರುವಂಥದ್ದು. ಅವರು ಬಂದು ಆರೋಗ್ಯವನ್ನು ವಿಚಾರಿಸ್ತಾರೆ ಅಂತ ಈಗಾಗಲೇ ತಪಾಸಣೆ ಮಾಡುವಂಥ ಕೆಲಸವನ್ನ ವೈದ್ಯರು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದರೆ ಯಾವುದೇ ಕ್ಷಣದಲ್ಲಿ ಅವರ ಹೆಲ್ತ್ ಬುಲೆಟಿನ್ ಅನೌನ್ಸ್ ಮಾಡುವಂಥ ಸಾಧ್ಯತೆ ಇರುವಂಥದ್ದು, ಬಿಡುಗಡೆ ಮಾಡ್ತಾರೆ ವೈದ್ಯರು. ಇಲ್ಲಿಯವರೆಗೆ ಅಂದರೆ ವೈದ್ಯರು ಕೊಟ್ಟಿರುವಂಥ ಮಾಹಿತಿಯ ಪ್ರಕಾರ ಪಬ್ಲಿಕ್ ಟಿವಿಗೆ ಏನು ಅಂದರೆ ಸ್ಥಿರವಾಗಿದೆ, ಅಂದರೆ ಅವರ ಆರೋಗ್ಯ ಪರವಾಗಿಲ್ಲ. ಅಂದರೆ ನಿನ್ನೆ ರಾತ್ರಿಗೆ ಕಂಪೇರ್ ಮಾಡಿದ್ರೆ ನಿನ್ನೆ ಸ್ವಲ್ಪ ಗಂಭೀರ ಅನ್ನುವಂಥ ಪರಿಸ್ಥಿತಿ ಇತ್ತು, ಆದರೆ ಈಗ ನಾರ್ಮಲ್ ಬರ್ತಾ ಇದ್ದಾರೆ. ಲಂಗ್ಸ್ ಏನಿದೆ, ಲಂಗ್ಸಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಇತ್ತು, ಅದಕ್ಕೆ ಟ್ರೀಟ್ಮೆಂಟ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ವಿ. ಅದೊಂದು ಹೊರತುಪಡಿಸಿದ್ರೆ BP ಆಗ್ಬೋದು, ಹಾಗೆ ಬೇರೆ ಬೇರೆ ಆರ್ಗನ್ಸ್ ವರ್ಕ್ ಆಗ್ತಾ ಇರುವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ನಾರ್ಮಲ್ ಇದ್ದಾವೆ. ಕೇವಲ ಲಂಗ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮಗೆ ಟ್ರೀಟ್ಮೆಂಟ್ ಇರುವಂಥದ್ದು. ಅದಕ್ಕೆ ICU ಈಗ ಟ್ರೀಟ್ಮೆಂಟ್ ಮುಂದುವರಿತಾ ಇದೆ. ಯಾವುದೇ ರೀತಿಯಾದಂಥ ಭಯಪಡುವಂಥ ಅವಶ್ಯಕತೆ ಇಲ್ಲ ಅನ್ನುವಂಥ ಮಾಹಿತಿಯನ್ನು ವೈದ್ಯರು ಹೇಳಿರುವಂಥದ್ದು. ಇನ್ನೊಂದು ಅರ್ಧ ಗಂಟೆಯಲ್ಲಿ ಅಂದರೆ ಯಾವುದೇ ಕ್ಷಣದಲ್ಲಿ ಹೆಲ್ತ್ ಬುಲೆಟಿನನ್ನು ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿ ಅದರಲ್ಲಿ ಏನು ಸಮಸ್ಯೆ ಇದೆ ನಿನ್ನೆಗೆ ಮತ್ತು ಇವತ್ತಿಗೆ ಕಂಪೇರ್ ಮಾಡಿ ಅವರು ಮಾಹಿತಿಯನ್ನು ಕೊಡುವಂಥ ಸಾಧ್ಯತೆ ಇರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.